ಮಾಡಕ್ಕಾಗಲ್ಲ. ಹೌದು. ಒಂದು ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸೋಣ ರಕ್ಷಣೆಗೋಸ್ಕರ ಈ ತರ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ವಿ. ಅವ್ರೇನು ಇರ್ಲಿಲ್ಲ ಅಷ್ಟೊತ್ತಿಗೆ ಅದೆಲ್ಲ ಈ ವಾತಾವರಣ ಆಗೋಯ್ತಲ್ಲ. ಅದಕ್ಕೆ ಆಮೇಲೆ ರಾಜ್ಯಾಧ್ಯಕ್ಷರು ಆಮೇಲೆ ಅಮ್ಮನ ಮಾತಾಡ್ಸಿದ್ವಿ. ರಾಜ್ಯಾಧ್ಯಕ್ಷರು ಫೋನ್ ಮಾಡಿ ನಿನ್ ಜೊತೆ ನಾವು ಸಂಪೂರ್ಣವಾಗಿ ನೈತಿಕವಾಗಿ ಇರ್ತೀವಮ್ಮ, ನೀನ್ ಮಾಡ್ತಾ ಇರೋದು ಒಳ್ಳೆ ಕೆಲಸ ಮಾಡಮ್ಮ ಅಂತ ಹೇಳಿ ರಾಜ್ಯಾಧ್ಯಕ್ಷರು ಅವ್ರಿಗೆ ಇದು ಮಾಡಿದ್ರು. ಹಂಗಾಗಿ ನಾವು ಸಂಪೂರ್ಣವಾಗಿ ಅವರಿಗೆ ಬೆಂಬಲ ಕೊಡ್ತೀವಿ. ಇವತ್ತು ಅದ್ರ ಭಾಗವಾಗಿ ಒಂದು DC ಅವ್ರಿಗೆ ಮೆಮೊರಾಂಡಮ್ ಕೊಡಕ್ಕೆಲ್ಲ ಬಂದಿದ್ದೀವಿ ಇಲ್ಲಿ. ಈಗ ಆಲ್ರೆಡಿ ಚಿಕ್ಕಬಳ್ಳಾಪುರದಲ್ಲಿ ನೀವು ಸೇರಿದ್ದೀರಾ? ನೀವು ಚಿಕ್ಕಬಳ್ಳಾಪುರದಲ್ಲಿ ಇದೀವಿ, ಎಲ್ಲ ಅಧ್ಯಕ್ಷಗಳು ಸೇರಿ ಒಂದು ಮೆಮೊರಾಂಡಮ್ ಕೊಡೋಣ ಅಂತ. ಈಗ ಪ್ರತ್ಯೇಕವಾಗಿ ಶಿಡ್ಲಘಟ್ಟ ತಾಲೂಕು ಸರ್ಕಾರಿ ನೌಕರರ ಸಂಘ ಏನ್ ಸಪೋರ್ಟ್ ಮಾಡುತ್ತೆ? ನಾವು ಶಿಡ್ಲಘಟ್ಟ ಸರ್ಕಾರ ಸಂಘ ಅವ್ರಿಗೆ ಸಂಪೂರ್ಣವಾಗಿ ನಾವು ನೈತಿಕವಾಗಿ ಬೆಂಬಲವಾಗಿ ಇದ್ದೀವಿ. ಅವರು ನಿಯಮಾನುಸಾರ ಏನು ಯಾರು ಮಾತಾಡಿದಾರೋ ಅವ್ರ ತಪ್ಪಿತಸ್ಥರ ಮೇಲೆ ಕ್ರಮ ತಗೊಬೇಕು. ಆಮೇಲೆ ನಿರ್ಭಯ ಕೆಲಸ ಮಾಡೋ ಒಂದು ವಾತಾವರಣ ನಮ್ಗೆ ಸರ್ಕಾರ ಕಲಿಸ್ಬೇಕಂತ ನಾವು ನೌಕರ ಸಂಘದಿಂದ ಒತ್ತಾಯ ಮಾಡ್ತೀವಿ. ಸರಿ, ಈಗಾಗಲೇ ಇವ್ರ ಮೇಲೆ ಸುಮಾರು ಆರೋಪಗಳಿದಾವಲ್ಲ. ಈಗ ಇವ್ರೇನೋ ನಿಮ್ಮ ಇದಕ್ ಬರಲ್ಲ ಅಂತೀರಿ, ಬಟ್ ತಹಸೀಲ್ದಾರ್ ಅವರು ಕೂಡ ಒಂದ್ಸಲಿ ಧಮಕಿ ಹಾಕಿದ್ರು, PDO ಅದು ಮಾಹಿತಿ ಇರ್ಲಿಲ್ಲ ಅಣ್ಣ ನಮ್ಗೆ. ಓಕೆ. ಇದುವರೆಗೂ ಮಾಹಿತಿಗಳು ಇದುವರೆಗೂ ಕೊಟ್ಟಿಲ್ಲ. ಓಕೆ. ಇತ್ತೀಚೆಗೆ ಈಗ ಈಚೆಗೆ ಇವೆಲ್ಲ ಕೇಳ್ಪಡ್ತಾ ಇದೀವಿ, ನಮ್ಗೇನು ಮಾಹಿತಿ ಇರ್ಲಿಲ್ಲ. ಓಕೆ. ಅಲ್ಲ, ಈ ರೀತಿ ವಾತಾವರಣ ಆದ್ರೆ ಸರ್ಕಾರಿ ನೌಕರು ಕೆಲಸ ಮಾಡೋದಾದ್ರೆ ಹೇಗೆ ಅಂತ? ಸರ್ಕಾರಿ ನೌಕರು ಈಗ ಭಯದಿಂದ ಕೆಲಸ ಮಾಡ್ಬೇಕಾಗ್ತದೆ. ನಾವೆಲ್ಲ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡೋಂಥ ಜನ. ಎಲ್ರಿಗೂ ಸಂವಿಧಾನ ಒಂದೇ ಇರೋದು. ನಾವು ತಪ್ಪು ಮಾಡಿದ್ರೆ ತಪ್ಪು ಮೇಲೆ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ನಮ್ಮ ಮೇಲೆ ಶಿಸ್ತು ಕ್ರಮಕ್ಕೋ ಇನ್ನೊಂದಕ್ಕೋ ಮಾಡೋಂಥ ಅಧಿಕಾರ ಪ್ರತಿಯೊಬ್ಬ ಸಂವಿಧಾನದಲ್ಲಿ ಅವಕಾಶ ಕೊಟ್ಟಿದೆ. ಆದರೆ ನಾವು ನಿರ್ಭಯವಾಗಿ ಕಾನೂನು ನಿಯಮಸರ ಕೆಲಸ ಮಾಡೋಕ್ಕೆ ನಮ್ಗೆ ಅವಕಾಶ ಕೊಡಬೇಕು ಅಂದ್ಬಿಟ್ಟೆ ನಾವು ಮೇಲಿನ ಅಧಿಕಾರಿಗೆ ಒತ್ತಾಯ ಮಾಡ್ತೀವಪ್ಪ. ಇವತ್ತು ನಿಮ್ಮ ಹೋರಾಟ ಯಾವ ಸ್ವರೂಪದಲ್ಲಿರುತ್ತೆ? ಯಾವ ರೀತಿ ಇದೆ? ಏನಿಲ್ಲ, ಇವತ್ತು ಸಾಂಕೇತಿಕ ಬರ್ತೀವಿ. ಈ ರೀತಿ ಆಗಿದೆ. ಜಿಲ್ಲಾ ಮಟ್ಟದಲ್ಲಿ ನಾವು ಒಂದು 10 ನಿಮಿಷ ಇದು ಮಾಡಿ ಒಂದು ಮನವಿ ಕೊಡ್ತೀವಿ ಜಿಲ್ಲಾಧಿಕಾರಿಗಳಿಗೆ. ಆಯ್ತು. ಇಂಥ ಘಟನೆ ನಡೆದಿರ್ತಕ್ಕಂಥ ವ್ಯಕ್ತಿ ವಿರುದ್ಧ, ಅಂದ್ರೆ ಏನು ಅವ್ಯಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಆ ವ್ಯಕ್ತಿ ವಿರುದ್ಧ ಈಗಾಗಲೇ FIR ಪ್ರಕರಣ ಆಗಿದೆ, FIR ದಾಖಲಾಗಿದೆ. ಆದ್ರೆ ಇದುವರೆಗೂ ಅರೆಸ್ಟ್ ಆಗಿಲ್ಲ. ಇದ್ರ ಬಗ್ಗೆ ಸರ್ಕಾರಿ ನೌಕರ ಸಂಘ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ? ನಾವು ಅವ್ರಿಗೆ FIR ಏನಾಗಿದೆ ಅದ್ರ ಪ್ರಕಾರ ಏನು ಇಲಾಖೆ ಇದೆಯೋ ಸಂಬಂಧಪಟ್ಟ ಇಲಾಖೆ ಅವ್ರ ಮೇಲೆ ಕ್ರಮ ತಗೋಬೇಕಂತ ಒತ್ತಾಯ ಪಡಿಸ್ತೀವಿ. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ.